என்ன காயமான போதும் என் மேனி தாங்கிக் கொள்ளும் முந்தன் மேனி தாங்காது செந்தேனே. எந்தன் காதல் என்னவென்று சொல்லாமல் ஏங்க ஏங்க அழுகை வந்தது. எந்தன் சோகம் உன்னை தாக்கும் என்றெண்ணும் போது வந்த அழுகை நின்றது. ಗುರು ಆಫ್ಟರ್ ಲಾಂಗ್ ಟೈಮ್ ನಾನು ಇವತ್ತು ಬಂದಿರೋದು ಗೋಕರ್ಣ ನಿಯರ್ ಬೈ ಇರೋವಂತಹ ಯಾಣ ಕೇವ್ಸ್ಗೆ. ಸೊ ಇವತ್ತು ನಿಮಗೆ ಈ ಯಾಣ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಯಾಣ ಕೇವ್ಸ್ಗೆ ಬರೋ ಉದ್ದೇಶ ಅಂದರೆ ಏನಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅಂದರೆ ರೀಸೆಂಟಾಗಿ ಬಂದಿರೋವಂಥ ಮಂಜು ಮೆಲ್ ಬಾಯ್ಸ್ ಆ ಮೂವಿ ನೋಡಿ ಅದರಲ್ಲಿ ಗುಣ ಕೇವ್ಸ್ಗೆ ಹೋಗಿ ಅವರು ಪಡೋ ಆಗೋವಂತಹ ಒಂದು ಇನ್ಸಿಡೆಂಟ್ ನೋಡಿ ಯಾಣ ಕೇವ್ಸ್ಗೆ ಹೋಗಬೇಕು ಅನ್ನಿಸ್ತು. ಸೊ ಹಾಗಾಗಿ ಯಾಣ ಕೇವ್ಸ್ಗೆ ಬಂದಿದ್ದೀವಿ. ಸೊ ಇವತ್ತು ನಿಮಗೆ ಯಾಣ ಕೇವ್ಸ್ನ ತೋರಿಸ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ. ಸೊ ಈಗ ನಿಮಗೆ ಕಾಣ್ತಾ ಇರೋವಂಥದ್ದು ಮೋಹಿನಿ ಶಿಖರ. ಸೊ ಇಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಸೊ ಈಗ ಯಾಣದಿಂದ ಈ ಒಂದು ಟ್ರಯಲ್ ಹೆಂಗಿರುತ್ತೆ ಅಂತ ಅಂದರೆ, ಸೊ ಎಲ್ಲರೂ ಅಂದ್ಕೊತಾರೆ ಟ್ರೆಕ್ಕಿಂಗ್ ಮಾಡಬೇಕು ಅಂತ. ಸೊ ಎಲ್ಲರೂ ಅಂದ್ಕೊಳ್ಳೋ ಥರ ಏನು ತುಂಬ ಟ್ರೆಕ್ಕಿಂಗ್ ಮಾಡೋದೇನಿರಲ್ಲ. ಜಸ್ಟ್ ಯಾಣ ಎಂಟ್ರಿ ಪಾಯಿಂಟಿಂದ ಈ ಯಾಣ ಕೇವ್ಸ್ಗೆ ಜಸ್ಟ್ 1 ಕಿಲೋಮೀಟರ್ ಅಷ್ಟೇ ಆಗೋದು. ಒಂದು 15 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್. ಮತ್ತು ಈ ಟ್ರಯಲ್ ತುಂಬ ಈಸಿ ಇದೆ, ತುಂಬ ಕಷ್ಟ ಇಲ್ಲ, ತುಂಬ ಈಸಿ. ಒಂದು 15 to 20 ಮಿನಿಟ್ಸಲ್ಲಿ ಯಾಣ ಕೇವ್ಸ್ಗೆ ರೀಚ್ ಆಗ್ತೀವಿ ಎಂಟ್ರಿ ಪಾಯಿಂಟಿಂದ. ಸೊ ಈ ಒಂದು ಏಕಶಿಲಾ ಬೆಟ್ಟ ಅಂತಲೂ ಹೇಳ್ತಾರಲ್ಲ, ಸೊ ಇದು ಈಗ ನಿಮಗೆ ಕಾಣ್ತಾ ಇರೋದು ಮೋಹಿನಿ. ಸೊ ಮೋಹಿನಿ ಶಿಖರ. ಸೊ ಇದು ಲೊಕೇಟೆಡ್ ಆಗಿರುವಂಥದ್ದು ಕಟ್ಗಲ್ ರೇಂಜ್. ಸೊ ಮಲೆನಾಡು ರೀಜನ್ ಆಫ್ ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ ಬರುವಂತಹ ಕಟ್ಗಲ್ ರೇಂಜಲ್ಲಿ ಬರುತ್ತೆ. ಯಾಣ ಇದೊಂದಕ್ಕೆ ಫೇಮಸ್ ಅಲ್ಲ. ನಮ್ಮ ಯಾಣ ಇಡೀ ಕರ್ನಾಟಕದ ವೆಟೆಸ್ಟ್ ವಿಲೇಜ್ ಅಥವಾ ಇಡೀ ವರ್ಲ್ಡಲ್ಲೇ ವೆಟೆಸ್ಟ್ ವಿಲೇಜ್ ಅಂತ ಮತ್ತು ಕ್ಲೀನೆಸ್ಟ್ ವಿಲೇಜ್ ಅಂತ ನಮ್ಮ ಕರ್ನಾಟಕಕ್ಕೆ ಇದು ಹೆಸರುವಾಸಿ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರೋಂತಹ ರಾಕು ಹೆಂಗೆ ಕಂಪೋಸ್ ಆಗಿದೆ ಅಂದರೆ ಬ್ಲಾಕ್ ರಾಕ್, ಸಾಲಿಡ್ ಬ್ಲಾಕ್ ರಾಕಲ್ಲಿ ಮತ್ತು ಕ್ರಿಸ್ಟಾಲಿನ್ ಕರ್ಸ್ಟ್ ಲೈಮ್ ಸ್ಟೋನ್ ಇದರಿಂದ ಇದು ಫಾರ್ಮೇಷನ್ ಆಗಿರೋದು. ಸೊ ಇಲ್ಲಿ ಕಾಣ್ತಾ ಇರೋದು ಭೈರವೇಶ್ವರ ಶಿಖರ. ಸೊ ಇದು 120 ಮೀಟರ್ ಅಂದರೆ 390 ಅಡಿ ಹೈಟ್ ಇದೆ. ಇನ್ನು ಇದರ ಪಕ್ಕದಲ್ಲೇ ಅಂದರೆ ಇದರ ಆಪೋಸಿಟ್ಟೇ ಮೋಹಿನಿ ಶಿಖರ ಇದೆ. ಸೊ ಅದು ಇದಕ್ಕಿಂತ ತುಂಬ ಚಿಕ್ಕದು ಸ್ವಲ್ಪ. ಸೊ ಇದರ ಎತ್ತರ 90 ಮೀಟರ್ ಅಥವಾ 300 ಅಡಿ ಅಂತ ಹೇಳ್ಬೋದು. ಸೊ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದೆ ಮೋಹಿನಿ ಶಿಖರ. ಸೊ ಇದರ ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ ಪ್ರತಿ ಶಿವರಾತ್ರಿ ದಿನ ಇಲ್ಲಿ ರಥ ಮತ್ತು ರಥೋತ್ಸವ ನಡೆಯುತ್ತೆ. ಅದನ್ನು ನೋಡೋದಕ್ಕೆ ಬೇರೆ ಥರನೇ ಇರುತ್ತೆ. ಮತ್ತು ಈ ಕಾಡು ಪ್ರತಿ ಎಷ್ಟು ಸಮ್ಮರ್ ಅಥವಾ ಎಷ್ಟೇ ಬೇಸಿಗೆ ಇದ್ದರೂ ಹಚ್ಚ ಹಸಿರಿನಿಂದನೇ ಎವರ್ಗ್ರೀನ್ ಸಿನಿಕ್ ಫಾರೆಸ್ಟ್ ಅಂತಲೇ ಹೇಳ್ಬೋದು. ಹಚ್ಚ ಹಸಿರಿನಿಂದ ಕೂಡಿರುತ್ತೆ. ಮತ್ತು ಇಲ್ಲಿ ಸಿಗೋ ನೀರನ್ನು ನಾವು ಹಾಗೇ ವಿತೌಟ್ ಎನಿ ಫಿಲ್ಟರ್ ನಾವು ಹಾಗೇ ಕುಡಿಬೋದು. ಸೊ ಬನ್ನಿ ಈಗ ನಾವು ಯಾಣದ ಕೆಳಗಡೆ ಗುಹೆ ಒಳಗಡೆ ಇದ್ದಂತಹ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದಿದ್ದಾಯಿತು. ಅಲ್ಲಿ ಯಾವುದೇ ವಿಡಿಯೋಗ್ರಫಿ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಈಗ ನಾವು ಯಾಣ ಕೇವ್ಸ್ನ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇದೇ ದೇವಸ್ಥಾನದ ಒಳಗಿನಿಂದ ದರ್ಶನ ಪಡೆದು ಅಲ್ಲಿಂದ ಒಳಗಡೆ ಒಂದು 10 ರೂಪೀಸ್ ಟಿಕೆಟ್ ತೊಗೊಂಡು ಯಾಣ ಕೇವ್ಸ್ ಒಳಗಡೆ ನೋಡೋದಕ್ಕೆ ಮೆಟ್ಟಲನ್ನ ಹತ್ತಬೇಕಾಗತ್ತೆ. ಇದು ತುಂಬ ಚಿಕ್ಕ ಟ್ರಯಲ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಒಳಗಡೆ ಹೋಗೋಣ.
ಸೊ ನಾವಿನ್ನೇನು ಫೈನಲಿ ಕೇವಿನ ಎಂಟ್ರೆನ್ಸ್ ಒಳಗಡೆ ಬಂದಿದ್ದಾಯಿತು. ಸೊ ಇದು ನಮಗೆ ಒಂಥರ ಈ ಹೊಸ ಅನುಭವವನ್ನೇ ಕೊಡ್ತಾ ಇದೆ. ಯಾಕೆಂದರೆ ತುಂಬ ಒಂದು ಎತ್ತರವಾಗಿ ಏಕಶಿಲೆ ಅಂತಲೇ, ಅಂದರೆ ಇದನ್ನು ನಾವು ಹೇಳ್ತಾರಲ್ಲ, ಎಕ್ಸ್ಪೀರಿಯನ್ಸ್ ಕ್ಯಾನ್ ನಾಟ್ ಬಿ ಎಕ್ಸ್ಪ್ಲೈನ್ಡ್. ಎಕ್ಸ್ಪೀರಿಯನ್ಸ್ನ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿ ಅನುಭವಿಸ್ಬೇಕು. ಸೊ ಅದೇ ಥರನೇ ಇದೆ ಇಲ್ಲಿ. ನಾನು ನಿಮಗೆ ನನಗಾಗ್ತಿರೋ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಅಲ್ಲಲ್ಲೇ ಈ ಥರ ಗುಂಡಿಗಳಿರುತ್ತೆ. ಸೊ ನಾವಿಲ್ಲಿ ಹುಷಾರಾಗಿ ನೋಡಿಕೊಂಡು ಕಾಲಿಡಬೇಕಾಗತ್ತೆ. ಓಹೋ, ವಾ, ನೀವು ನಿಜವಾಗ್ಲೂ ಇದನ್ನು ಬಂದು ನೋಡಬೇಕಷ್ಟೆ. ನಾನು ಏನು ಮಾತಾಡೋಕ್ಕಾಗಲ್ಲ ಇಲ್ಲಿ, ಹಾಗಿದೆ ನಿಜವಾಗ್ಲೂ. ನೀವು ಬರಬೇಕು, ನೋಡಬೇಕು. ಸೊ ಈಸಿ ವೇ, ಶಿರ್ಸಿಯಿಂದ ತುಂಬ ಹತ್ತಿರ. ಶಿರ್ಸಿಗೆ ಏನಾದರೂ ವಿಸಿಟ್ ಮಾಡಿದ್ರಿ ಅಂದರೆ ಜಸ್ಟ್ ಅಲ್ಲಿಂದ 35 ಕಿಲೋಮೀಟ್ರ್ ಆಗುತ್ತೆ. ಮಿಸ್ಸೇ ಮಾಡ್ಕೋಬೇಡಿ, ಬನ್ನಿ, ಯಾಣದ ಅದ್ಭುತವನ್ನು ಅನುಭವಿಸಿ, ಅಷ್ಟೇ ನಾನು ಹೇಳೋದು. ಮಂಜುಮೆಲ್ ಬಾಯ್ಸ್, ಸುಭಾಷ ಎಲ್ಲ ಸುಭಾಷ. ಸೊ ನಾವಿವಾಗ ಯಾಣ ಕೇವ್ಸ್ ಒಳಗಡೆ ಇದ್ದೀವಿ. ಸೊ ಸೇಮ್ ಈ ಮಂಜುಮೆಲ್ ಬಾಯ್ಸ್ ಮೂವಿನಲ್ಲಿ ತೋರಿಸೋಂಗೆ ಗುಣ ಕೇವ್ಸ್ ಏನಿದೆ, ಒಂದು ಮಟ್ಟಿಗೆ ಕರ್ನಾಟಕದಲ್ಲೂ ಇದು ಗುಣ ಕೇವ್ಸ್ ಅಂತ ಹೇಳ್ಬೋದು. ಅಂದರೆ ಒಳಗಡೆ ಸ್ಟೀಪ್ ಇಲ್ಲ ಇದು, ಬಟ್ ಒಂದು ಈ ಲಾವಾ ರಸದಿಂದ ಆಗಿರೋವಂತಹ ಒಂದು ಏಕಶಿಲಾ ಬೆಟ್ಟ ಅಂತ ಹೇಳ್ತಾರೆ. ಇದು ಯಾವುದೋ ನನಗೆ ಇನ್ನೊಂದು ಗುಹೆಗೆ ಎಂಟ್ರೆನ್ಸ್ ಥರ ಕಾಣ್ತಾ ಇದೆ. ನಮ್ಮ ಹುಡುಗರು ಇಲ್ಲಿ ಸೈಲೆಂಟಾಗಿ ಫೋಟೋ ಶೂಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಸ್ಟೀಪ್ ಇದೆ ಅಂತ. ಒಬ್ಬರು ಹೋಗೋವಷ್ಟು ದಾರಿ ಅಷ್ಟೇ ಇದೆ ಇಲ್ಲಿ. ಮೇಲೆ 2 ಬಂಡೆ ಕಲ್ಲುಗಳಿವೆ. ಮಿಸ್ಸಾಗಿ ಕೆಳಗಡೆ ಬಿದ್ದರೆ ನಮ್ಮ ಕತೆ. ಓ ಹೋ ಅಲ್ಲಿ ನೋಡಿ ಮೇಲೆ ಏನಿದೆಯೋ ಬಂಡೆ. ಅವೇನಾರು ಹಂಗೆ ಕಲ್ಸ್ಕೊಂಡಿದ್ರೆ ನಾವು ಹೋಗ್ತೀವಿ ಅಷ್ಟೇ ಮನೆಗೆ.
ಲಿಟ್ಮಸ್ ಪೇಪರ್ ಮಾಡಬೇಕು. ಶಬರಿಮಲೆಯಲ್ಲಿ ಹಂಗೆ ಬ್ರೋ, ಡೋಲೆ ಡೋಲೆ ಅಂತಿರ್ತಾರೆ. ಸೊ ಈಗ ನಿಮಗೆ ಕಾಣಿಸ್ತಿದೆಯಲ್ಲ, ಇದೇ ಮೋಹಿನಿ ಶಿಖರ. ನಾನು ಆವಾಗಲೇ ಹೇಳಿದ್ನಲ್ಲ, ಇದು ಭೈರವೇಶ್ವರ ಶಿಖರಗಿಂತ ಆಪೋಸಿಟ್ ಇದೆ. ಮತ್ತು ಭೈರವೇಶ್ವರ ಶಿಖರ 390 ಅಡಿ ಇದೆ. ಮತ್ತು ಇದು ಬರೀ ಅಂದರೆ ಈ ಒಂದು ಮೋಹಿನಿ ಶಿಖರ ಇದೆಯಲ್ಲ, ಇದು ಇರೋದು 300 ಅಡಿ, ಅಂದರೆ 90 ಅಡಿ ಚಿಕ್ಕದು. ಸೊ ಇವತ್ತು ನೋಡಿದ್ರಲ್ಲ, ಈಗ ಯಾಣ ಅದು ಮುಗ್ದಿದೆ ಇವತ್ತು. ಸೊ ಈಗ ನೆಕ್ಸ್ಟು ನಿಮಗೆ ಗೋಕರ್ಣದಲ್ಲಿರೋ ಆದಷ್ಟು ಸ್ವಲ್ಪ ಸೀಕ್ರೆಟ್ ಪ್ಲೇಸ್ಗಳನ್ನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಗೋಕರ್ಣ ಸೀರೀಸ್ ಬರುತ್ತೆ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಲೈಕ್ ಬಟನ್ ಒತ್ತಿ. ಸೊ ಸಿಗೋಣ, ಬಾಯ್. போது வந்த அழுகை நின்றது மனிதர்